ಭಾವನೆ ತೋರಿಸುತ್ತಿರುವುದೇ ಹೇಗೆ? ಅವೋ ಜನಕ ಇಲ್ಲ ನಮ್ಮ ಮಾಹಿಷ್ಮತಿ ನಗರವು ಬಂಗಾರದಿಂದ ತುಂಡಾರವಾಗಿರುವುದನ್ನು ಕಂಡು ತುಂಡ ಮುಚ್ಚನೆಯಾದ ದಂಡದಲ್ಲಿ ಇರುವುದೇ ಹೇಗೆ? ಅವೋ ಜನಕ ಆಗೋ ಬಾಲಕರು ಆಗೋ ತಂದೆ ಯಾವ ವಿಷಯವಾಗಿ ನನ್ನನ್ನು ಕಲಿಸಿದೆ ಹೇಳಿ ನನ್ನ ಮಗನ ಮುಂದೆ ಇಲ್ಲ ನಮ್ಮಲ್ಲಿಯ ಯಾರಾದರೂ ದ್ವೇಷವನ್ನು ಬೆಳೆಸಿದ್ದರೆ ಹೇಳು ತಂದೆ. ಸ್ತ್ರೀ ಮತ್ತು ಒಬ್ಬಳಾತ್ಮದ ಕನಕದಾಸನ ಸಾಕ್ಷಿಯಾಗಿಯೋ ಕನಕದಾಸನ ದುಃಖವನ್ನು ಹಡೆದುಕೊಂಡಿದ್ದರೆ ಸಮೇತ ಅವನನ್ನು ಎಳೆದುಕೊಂಡು ಬಂದು ಅವನ ಗರ್ವವನ್ನು ಕೇಳಿ ನಿನ್ನ ವಚನವನ್ನು ಪಾಲಿಸಬೇಕೇ. ಅಹೋ ಜನಕ ನಾನು ಶ್ರೀ ಜಗನ್ಮಂಡಲಾಧಿಪುರ ಗಂಡದಲ್ಲಿ ತಾಂಡವೆಂದೆನಿಸಿಕೊಂಡೆ ಸಾರ್ಥಕವೇನು ಜನದ ಜಗದ ವಿಖ್ಯಾತಿ ಪ್ರಖ್ಯಾತಿ ಕಾಂತಿ ಕನಕ ಮಚ್ಚುಟ ತಮ್ಮಿದಾಯಕ್ಕೆ ಗಂಡವೇರುಂಡ ಪ್ರಚಲಿತ ಕಾತಲೇನೆ ಎನ್ನ ನುಡಿಯಂತ ಹೇಳಿದನೆ ಅದೇನು ಚೆನ್ನಾಗಿ ಹೇಳ ಜನಕ. ಸುರರ ರಾಜ್ಯಕ್ಕಿಂತ ಶ್ರೇಷ್ಠವಾದ ಈ ನಮ್ಮ ಮಹೇಶ್ವರಿ ನಗರವು ಭತ್ತವನ್ನು ಕಟ್ಟಬೇಡ ತನಕ್ಕೆ ತಕ್ಕ ಮರ್ಯಾದೆ ಕೊಟ್ಟು ಕೈಗೊಳ್ಳುವ ನಿಮಿತ್ತ ನಮ್ಮ ಕನಸಿರುವನು ಏನೆಂದು ಕೇಳಿದ ಕಾತಲೇನೆ ಎನ್ನ ಮೋಹನ ಕುಮಾರ ಬೇಕಿರ ಇಂದಕ್ಕೆ ನಮ್ಮ ವಂಶಜನಾದ ಮಾರುತರಾಜನೆಂಬ ಹರಸನ ಬ್ರಾಹ್ಮಣರಿಗೆ ತನ್ನ ಕೈಯಿಂದ ದಾನವನ್ನು ಹಿಡಿದೆ ನಿಮ್ಮ ಕೈಯಿಂದ ಬೇಕಾದತ್ತನ್ನು ತೆಗೆದುಕೊಂಡು ಹೋಗುವಂತೆ. ಅವೋ ಜನಕ ಆಗೋ ಬಾಲಕ ಇಂಥ ಚಂದ್ರವಂಶದಲ್ಲಿ ಉದಯಿಸಿದ ಈ ನಿನ್ನ ಕುಮಾರನು ರಾಜ್ಯಾಧಿಕಾರವನ್ನು ಪಡೆದ ತರುವಾಯ ಹಿರಿಯರಾದ ನಿಮ್ಮ ಆತ್ಮೀಯರಾದದೊಂದಿಗೆ ಸತ್ಯ ಧರ್ಮಗಳನ್ನು ಕೈಬಿಡದೆ ಅಧರ್ಮಕ್ಕೆ ಮನಬಿಡದೆ ಅಹೋ ಜನಕ ಕರ್ಮಚಮನಸ್ಸಿನಿಂದ ರಾಜ್ಯವನ್ನು ಪರಿಪಾಲಿಸುವ ಕಂಡಿಯಾಗುತ್ತಲ್ಲ ಅತಿ ಫಲಾನ್ವಿತನೇ. ಆಗೋ ರಾಜಕುಲ ದೇಶನಾದ ಎಲ್ಲ ಕುಮಾರನಿಗೆ ಆಗೋ ಅಪ್ಪಯ್ಯನೇ ಹೇಳಿದ್ರೆ ಕೇಳ ರಾಜಧರ್ಮದ ವಿಚಾರ ಅದೇನು ಚೆನ್ನಾಗಿ ಹೇಳ ತನಕ ಇದು ಅದೇನೆಂದರೆ ಏ ಸಿಂಹಾಸನಾಧಿಕಾರು ಗದ್ದೆಯಲ್ಲಿ ಬರ್ತದೆ ಯೋಗ್ಯತೆಯಲ್ಲ ಕೆಲವು ರಾಜಧರ್ಮದ ಪ್ರಶ್ನೆ ಅಂತ ಕೇಳಿದ್ರೆ ಅಂತ ಜನತನಿಂದಲಿದ್ದರೆ ತಕ್ಕ ಹೊತ್ತು ಮುತ್ತರಿಸಬೇಕನೆ ಸರಿಯ ಅಪ್ಪಯ್ಯ ಲೋಕದಲ್ಲಿ ಸದಾಕಾಲ ಸಂಪತ್ತಿನಿಂದ ಇರುವವರು ಯಾರು? ಈ ಲೋಕದಲ್ಲಿ ತೋರುವವರು ಯಾರು? ಈ ಧರಣಿಯಲ್ಲಿ ಪತಿಕರಾರು ಮಧ್ಯಗತ್ತಿನಲ್ಲಿ ಅತಿಥಿಗಳಾರು ಭೂಮಂಡಲದಲ್ಲಿ ಪರದೇಶಿಗರಾರು ಕಾತವೇನೆ ಈ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಮುಚ್ಚರಿಸಬೇಕನೆ. ಮಹಾಮುನಿಯಲ್ಲಿ ಸಕಲ ಸರ್ವ ಧರ್ಮ ವಿದ್ಯಾಗವನ್ನು ಈ ನಿನ್ನ ಕುಮಾರನ ಕುಮಾರ ಅಪ್ಪಯ್ಯನೇ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಆನಿಸು ಬೇಗನೆ. ಈ ದೇವಲೋಕದಲ್ಲಿ ಸದಾ ಸಂಪತ್ತಿನಿಂದ ಕೂಡಿರುವವರು ಇಬ್ಬರೇ ಇಬ್ಬರು. ಒಬ್ಬ ವೈಕುಂಠ ಕಡೆಯನಾದ ಲಕ್ಷ್ಮೀಪತಿ ವಿಷ್ಣು ಇನ್ನೊಬ್ಬ ಗಣಪತಿಯಾದ ಕುಬೇರನ. ಅವೋ ಧನ ಅವೋ ಬಾಲಕ ಈ ಜಗದಲ್ಲಿ ತಲೆ ತಗ್ಗಿಸಿ ತೋರುವವರು ಇಬ್ಬರೇ ಇಬ್ಬರು. ಅವರ್ಯಾರ ಬಾಲಕ? ಒಬ್ಬ ಸಾಲಗಾರ ಇನ್ನೊಬ್ಬ ಕನ್ಯಾಪಿತನ. ಅವೋ ಧನಕ ಅವೋ ಬಾಲಕ ಈ ಸೃಷ್ಟಿಯಲ್ಲಿ ನಾವು ಕಾಣುವ ಪತಿಕರು ಇಬ್ಬರೇ ಇಬ್ಬರು. ಅವರ್ಯಾರ ಬಾಲಕ? ಒಬ್ಬ ಸೂರ್ಯ ಇನ್ನೊಬ್ಬ ಚಂದ್ರ. ಅವೋ ಧನಕ ಅವೋ ಬಾಲಕ ಈ ಜಗದಲ್ಲಿ ಅತಿಥಿಗಳು ಇಬ್ಬರೇ ಇಬ್ಬರು. ಅವರ್ಯಾರ ಬಾಲಕ? ಒಂದು ಧನ ಮತ್ತೊಂದು ಯೌವನ. ಅವೋ ಧನಕ ಅವೋ ಬಾಲಕ ಈ ಭೂಭಾಗದಲ್ಲಿ ನಾವು ಕಾಣುವ ಪರದೇಶಿಗಳು ಇಬ್ಬರೇ ಇಬ್ಬರು.
ಒಳಗ ಒಂದು ಜೀವ ಮತ್ತೊಂದು ದೇವ. ಅವು ನನಗ ಅವು ಕುಮಾರನೇ ಇಷ್ಟು ಮಾತ್ರಕ್ಕೆ ದೈವಿ ಭಗವತ್ ಸ್ವರೂಪಿಯಾದ ಗುರುವರ ದತ್ತಾತ್ರೇಯ ಮಹಾಮುನಿಗಳ ಏನಕ್ಕೆ ಸಕಲ ಸರ್ವಧರ್ಮ ತ್ಯಾಗವನ್ನು ಕಲಿಸಿಕೊಟ್ಟಿದ್ದಾರೆ ನೋಡಿಕೊಂಡೆ. ಇದರಲ್ಲಿ ಏನಾದರೂ ತಪ್ಪಿದ್ದರೆ ನಿವೃತ್ತಿಯಲ್ಲಿ ಈ ನಿನ್ನ ಅವರ ಮುಂದೆ ಸಹಸ್ರ ಬಾಹುವೆ ಅವು ನನಗ ನಿನ್ನೆ ಅದ್ಭುತವಾದ ವಿದ್ಯಾ ಮಾತೋಕೆ ನಾ ಮೆಚ್ಚಿದೆ ಮೆಚ್ಚಲೇಬೇಕು ಜನಕ. ಆತನಯ ಸಮಯ ಈ ಕ್ಷಣದ ನಮ್ಮ ಕುಲಪುರೋಹಿತರನ್ನು ಕರೆದುಕೊಂಡು ನಿನಗೆ ಪಟ್ಟಾಭಿಷೇಕ ಈಗ ನಿನ್ನ ನಮ್ಮ ಕುಲಪುರೋಹಿತರನ್ನು ಕರೆದುಕೊಂಡು ನಿನ್ನಗೆ ಪಟ್ಟಾಭಿಷೇಕ ಕರೆದುಕೊಂಡು ಈಗ ನಿನ್ನಲ್ಲಿ ಹಜಾರಾದ ಕಾಣುವುದು ನನಗೆ ಸಂತೋಷವಾಗಿದ್ದು ಬದಲಿಯ ಚಂದ್ರ ವಂಶದ ಕೀರ್ತಿಯಲ್ಲಿ ಒಳಗೆ ಕಾತರಿಲ್ಲ ಎಷ್ಟಾಗಲೂ ನಿನ್ನೆ ಗಾಂಭೀರ್ಯ ಆಹೋ ಸಿಂಹರಾಜನಂತೆ ಗರ್ಜನೆ ಬೈದ್ರಿ ಇಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಯನ್ನು ಬೆಳಗಿದ ಹಬ್ಬಯ್ಯನೇ ನಿನ್ನನ್ನು ಮೆಚ್ಚಿದೆ. ನಿನ್ನ ಬೇಕಾದವರಿಂದ ಎಷ್ಟ ಜಗಲೇ ಮಾತಾಂಡನೆಂದುಕೊಂಡು ಸಾರ್ಥಕತೆ ಜನಕ ಜಗದವಿಖ್ಯಾತಿ ಕಾಂತು ಜನಕ ಎನ್ನ ಕೊಟ್ಟ ನಾಳೆ ವೀರ್ಯ ಹರ್ಷನಿಗೆ ಪಟ್ಟಾಭಿಷೇಕ ಮಾಡಲು ನಮ್ಮ ಕುಲಪುರೋಹಿತರನ್ನು ಕರೆದುಕೊಂಡು ಬಾ ಸಾರದೆ ಒಬ್ಬನೇ ಕರೆಯದೆ ನಿನ್ನ